ಓಂ ಶ್ರೀ ಗುರು ಸಿದ್ಧಾರೂಢಾಯ ನಮಃ. ಇವತ್ತಿನ ದಿವಸ ಸದ್ಗುರುಗಳ ಮುಂದುವರಿದ ಪ್ರಯಾಣವನ್ನು, ಆ ಪ್ರಯಾಣದಲ್ಲಿ ಆಗಿರ್ತಕ್ಕಂಥ ಘಟನೆಗಳನ್ನು ನೀವು ಶ್ರವಣವನ್ನು ಮಾಡುವಂಥವರಾಗೋಣ. ಏನಪ್ಪ ಅಂತಂದ್ರೆ, ಅಲ್ಲಿಂದ ಸದ್ಗುರುಗಳು ಏನು ಮಾಡ್ತಾರೋ ಅಂತಂದ್ರೆ, ತಿರುಪತಿಗೆ ಬಂದ ತಿರುಪತಿ ವೆಂಕಟರಮಣನ ದರ್ಶನ ಮಾಡಿಕೊಂಡ ಮುಂದೆ ಏನು ಮಾಡ್ತಾರೋ ಪ್ರಯಾಣ ಬೆಳೆಸೋ ಕಾಲದೊಳಗೆ ಹಸಿವು ತೃಷೆ ಯಾವುದನ್ನು ಲೆಕ್ಕಿಸಿದ ಹಸಿವಾದರೂ ತಡ್ಕೊತ ನೀರಡಿಕೆ ಆದರೂ ಅದನ್ನು ತಡೆಗಟ್ತಾ ಏನು ಮಾಡ್ತಾರೆ, ಮಳೆ ಅನ್ನದ ಚಳಿ ಅನ್ನದ ಬೇಸಿಗೆ ಕಾಲ ಅನ್ನದ ಏನು ಮಾಡ್ತಾರೋ ಅವರು ಪ್ರಯಾಣವನ್ನು ಮಾಡ್ತಿರ್ತಾರೆ. ಅಂಥ ಟೈಮ್ದೊಳಗೆ ಅವರು ಯಾವ ಸ್ಥಿತಿಯೊಳಗೆ ಇರ್ತಾರೋ ಅಂತಂದ್ರೆ, ಅವರಿಗೆ ಭೂಮಿನ ಹಾಸಿಗೆ ಅಂತ ತಿಳ್ಕೊಂಡಿರ್ತಾರೆ, ಆ ಆಕಾಶನ ಹೊದಿಕೆ ಅಂತ ತಿಳ್ಕೊಂಡಿರ್ತಾರೆ. ಮೈ ಮೇಲೆ ಅರಿವಿರೋದಿಲ್ಲ. ಒಂದು ಮರ್ಯಾದೆ ಮುಚ್ಚಿಗೋಸ್ಕರವಾಗಿ ಒಂದು ಲಂಗೋಟಿಯನ್ನು ಮಾತ್ರ ಹಾಕಿರ್ತಾರೆ. ಈ ಸ್ಥಿತಿಯೊಳಗೆ ಬೆಳೆದ ಗಡ್ಡ ಮೀಸೆ ಕೂದಲು ಎಲ್ಲ ನೋಡಿ ಆತ ಸಿದ್ಧಾರೂಢ ಹೆಂಗೆ ಕಾಣ್ತಿರ್ತಾನೋ ನೋಡೋರ ಕಣ್ಣಿಗೆ ಅಂತಂದ್ರೆ ಹುಚ್ಚಿನಂಗೆ ಕಾಣ್ತಿರ್ತಾನೆ. ಆವಾಗ ದಾರಿ ಹೋಕರು ಆತ ದಾರಿ ನಡೆದು ಪ್ರಯಾಣ ಮಾಡುತ್ತಿರುವಂಥ ಸಮಯದೊಳಗೆ ನೋಡಿದಂಥ ದಾರಿ ಹೋಕರು ಸಿದ್ಧಾರೂಢರಿಗೆ ಕಲ್ಲು ಒಗಿತಾರೋ, ರಾಡಿ ಒಗಿತಾರೋ, ಇಂಥದ್ದೆಲ್ಲ ಕೆಟ್ಟದ್ದನ್ನು ಅವ್ರ ಮೇಲೆ ಪ್ರಯೋಗ ಮಾಡ್ತಿರ್ತಾರೆ. ಆವಾಗ ಇಂಥ ಸಮಯದೊಳಗೆ ಸಿದ್ಧಾರೂಢರು ಶಿವಪಂಚಾಕ್ಷರಿ ಮಂತ್ರವನ್ನು ನುಡಿತಿರ್ತಾರೆ. ಏನು ಇದೆಲ್ಲ ಶಿವನಿಗೆ ಅರ್ಪಿತವಾಗಲಿ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತೇಳಿ ಆ ಕಾಟ ಕೊಡೋ ಜನರ ಕಾಟವನ್ನೆಲ್ಲ ಸಹಿಸ್ಕೊಳ್ತಾ ಹೋಗ್ತಿರ್ತಾರೆ. ಆವಾಗ ಅಲ್ಲಿರ್ತಕ್ಕಂಥ ಸಜ್ಜನರು ಏನು ಮಾಡ್ತಾರೆ, ಬಿಡಿಸ್ತಿರ್ತಾರೆ. ಅಂಥದ್ರೊಳಗೊಬ್ಬ ತಿಳುವಳಿಕೆ ಇದ್ದಂಥ ಬ್ರಾಹ್ಮಣ ಮನುಷ್ಯ ಇವರು ಪಂಚಾಕ್ಷರಿ ನುಡಿಯೋದನ್ನು ಕೇಳಿ ಈತ ನಿಜವಾಗಿ ಬ್ರಹ್ಮಜ್ಞಾನಿ ಅದಾನು ಅಂತೇಳಿ ತಿಳ್ಕೊಂಡು ಏನು ಮಾಡ್ತಾನೋ, ತನ್ನ ಮನೆಗೆ ಕರ್ಕೊಂಡು ಹೋಗ್ತಾನೆ. ತನ್ನ ಮನೆಗೆ ಕರ್ಕೊಂಡು ಹೋಗಿ ಅವ್ರಿಗೆ ಏನು ಮಾಡ್ತಾನೆ, ಸ್ನಾನ ಮಾಡಿಸಿ ಪಾದ ಪೂಜೆ ಮಾಡಿಕೊಂಡು ಅವರಿಗೆ ಊಟವನ್ನು ಮಾಡಿಸ್ತಾನೆ. ಊಟ ಮಾಡಿಸಿ ಆವಾಗ ಅವ ಒಂದು ಪ್ರಶ್ನೆನ ಕೇಳ್ತಾನೆ. ಏನಂತ ಕೇಳ್ತಾನೆ ಅಂತಂದ್ರೆ, ಪೂಜ್ಯರೇ, ಋಷಿಮುನಿಗಳ ಸೇವೆ ಮಾಡೋದ್ರಿಂದ, ನಿಮ್ಮಂಥ ಬ್ರಹ್ಮಜ್ಞಾನಿಗಳ ಪಾದ ಪೂಜೆ ಮಾಡೋದ್ರಿಂದ ಯಾವ ಫಲ ಸಿಗ್ತೈತಿ ನನಗೆ ತಿಳಿಸ್ಬೇಕು ಅಂತೇಳಿ ಕೇಳ್ತಾನೆ. ಆವಾಗ ಸದ್ಗುರುಗಳು ಹೇಳ್ತಾರೆ, ಹಂಗಾದ್ರೆ ನೀ ಯಾರದೀಪ ಹೇಳು ಅಂತ ಹೇಳ್ತಾರೆ. ಆವಾಗ ಆ ಬ್ರಾಹ್ಮಣಂತಾನು ಈ ದೇಹವೇನಾದೇನಿ ಅಂತ ಹೇಳ್ತಾನೆ. ಆವಾಗ ಸಿದ್ಧಾರೂಢರು ಅಂತಾರೋ, ಈ ಧಾತ್ಮಯವಾದ ಶರೀರ ಪಂಚಭೂತಗಳಿಂದ ಆಗೈತಿ. ಅಂದ್ರೆ ಈ ಶರೀರನ ನಾ ಅಂತ ಹೇಳ್ತೀಯಲ್ಲ, ಈ ಶರೀರ ಹೆಂಗಾಗೈತಪ್ಪ ಅಂತಂದ್ರೆ 5 ಭೂತಗಳು ಯಾವುದು, ಭೂಮಿ, ಅಗ್ನಿ, ವಾಯು, ಜಲ, ಆಕಾಶ. ಈ 5 ತತ್ವದಿಂದ ಈ ಶರೀರ ಆಗೈತಪ್ಪ. ಈ 5 ಅಂಶಗಳನ್ನು, ಈ 5 ತತ್ವಗಳನ್ನು ಆಯಾ ಭೂತಗಳಿಗೆ ಹಂಚಿಕೊಡ್ಬೇಕು. ಆವಾಗ ಏನಾಕತಿ ಅಂದ್ರೆ ನಿನ್ನ ಶರೀರ ಇಲ್ಲಕತಿ. ಹೆಂಗಪ್ಪ ಅಂತಂದ್ರೆ, ಭೂಮಿ ಅಂಶ ಏನೈತಿ, ಈ ಶರೀರದೊಳಗೆ ಈ ಎಲಬು ಮುದ್ದೆ ಮಾಂಸ ಆಗೈತಿ. ಇದನ್ನು ಭೂಮಿಗೆ ಹಚ್ಚಿಕೊಟ್ರೆ ನಿನ್ನ ಶರೀರದೊಳಗಿದ್ದಂಥ ಈ ಭಾಗ ಹೋಗಿಬಿಡ್ತೈತಿ. ಅದರಂಥ ವಾಯುವಿನ ಅಂಶ ನಮ್ಮ ಶರೀರದೊಳಗೆ ಗಾಳಿ ಸಂಚಾರ ಐತಿ ಅಂತ ತಿಳ್ಕೊಂಡು ನಾವು ಅಡ್ಡಾಡೋದು, ನಡೆದಾಡೋದು, ಮಾತಾಡೋದು, ಉಣ್ಣೋದು, ತಿನ್ನೋದು ಮಾಡ್ತೀವಿ. ಈ ಗಾಳಿ ಅಂಶವನ್ನು ಗಾಳಿ ಕೊಟ್ಟರೆ ಏನಕ್ಕತಿ, ಅದು ಈ ಶರೀರ ಶಕ್ತಿಯನ್ನು ಕಳ್ಕೊತೈತಿ. ಹಿಂಗೆ ಮುಂದೆ ಅಗ್ನಿ ಅಂಶ, ನಮ್ಮ ಶರೀರದೊಳಗೆ ಗಾಳಿ ಹೆಂಗೈತಿ ಹಂಗೆ ಅಗ್ನಿ ಅಂಶನೂ ಐತಿ, ಉಷ್ಣ ಐತಿ. ಆ ಉಷ್ಣವನ್ನು ತೆಗೆದು ಹಾಕಿದಾಗ ಈ ಶರೀರ ತಣ್ಣಗಾಗ್ತೈತಿ, ಅವಾಗೂ ಉಪಯೋಗ ಬರ್ದಂಗೆ ಆಕೈತಿ. ಹಂಗೆ ಈ ಶರೀರದೊಳಗೆ 70 ಭಾಗ, 70% ಏನೈತಿ, ನೀರೈತಿ. ಆ ನೀರಿನ ಅಂಶವನ್ನು ತೆಗೆದಾಗೂ ಕೂಡ ಇದು ನಿರ್ಜೀವಿ ಆಗ್ತೈತಿ. ಹಂಗೆ ಆಕಾಶದ ಅಂಶ ಆಕಾಶಕ್ಕೆ ಕೊಟ್ಟಾಗ ಈ ನಿನ್ನ ಶರೀರ ಏನೈತಿ ಮಿಂಚಿನಂತೆ ಮಾಯಾಗಿ ಹೋಗ್ತೈತಿ. ಅವಾಗ ನೀ ಯಾರು, ಅವಾಗ ಯಾರಂತ ಹೇಳ್ತಿ ಅಂತ ಕೇಳಿದಾಗ ಆ ಬ್ರಾಹ್ಮಣ ಹೇಳ್ತಾನೆ, ಇಂದ್ರಿಯ ಪ್ರಾಣಗಳ ಬುದ್ಧಿಗಳಿಂದ ಅವುಗಳನ್ನು ತಗೊಂಡ ನಾನು ಪ್ರತಿ ಸಲ ಒಂದೊಂದು ಶರೀರವನ್ನು ಧಾರಣೆ ಮಾಡ್ತಾ ಇಹಕ್ಕೂ ಪರಕ್ಕೂ ತಿರುಗುವಂಥ ಒಬ್ಬ ಏನು ಶರೀರ ಅದೇನಿ ಅಂತ ಹೇಳ್ತಾನೆ. ಆವಾಗ ಮುಂದೆ ಆ ಬ್ರಾಹ್ಮಣ ಕೇಳ್ತಾನೆ, ಇದಕ್ಕಿಂತ ಮುಂದೆ ಏನು ಹೇಳ್ತಾರೋ ಅಂತಂದ್ರೆ, ಬುದ್ಧಿ ನಿದ್ರೆಯೊಳಗೆ ಇರೋದಿಲ್ಲ, ಆಗ ನೀ ಹೆಂಗಿರ್ತಿಪ್ಪ ಅಂತ ಸಿದ್ಧಾರೂಢರು ಕೇಳ್ತಾರೆ.
ಅವಾಗ ಆ ಬ್ರಾಹ್ಮಣ ಹೇಳ್ತಾನು, ನಿದ್ದೆಯೊಳಗೆ ನಾ ಮಕ್ಕೊಂಡಾಗ ನಾ ಹೆಂಗಿದ್ನಿ ಅನ್ನೋದು ನನ್ನ ಅರಿವಿಗೆ ಬರುವುದಿಲ್ಲ ಅಂಥೇಳಿ ಆ ಬ್ರಾಹ್ಮಣ ಹೇಳಿದಾಗ ಅವರು ಸಿದ್ಧಾರೂಢರು ಅಂತಾರು, ನೀನು ನಿದ್ದೆಯೊಳಗೆ ಮಕ್ಕೊಂಡಾಗ ನಿನಗೇನು ಅರಿವಿಲ್ಲ ಇದ್ದಿದ್ದಿಲ್ಲ ಅನ್ನುವಂಥದ್ದನ್ನು ಹೆಂಗೆ ನೀ ತಿಳಿದ ಹೇಳ್ತಿಯಲ್ಲ, ಆ ಮರು ಅನ್ನತಕ್ಕಂಥ ಏನು ಆತ್ಮ ಸ್ವರೂಪನ ನೀನದಿ ಅಂತೇಳಿ ತಿಳ್ಕೊಂಡ, ಏನು ಜ್ಞಾನ ಸ್ವರೂಪನ ನೀನದಿ ಅಂತ ತಿಳ್ಕೊಂಡ ಹೇಳಿದಾಗ ಆ ಬ್ರಾಹ್ಮಣ ಅಂತಾನು, ಸದ್ಗುರುನಾಥ ನಿಮ್ಮ ದರ್ಶನದಿಂದ ನಾನು ಧನ್ಯ ಆದ್ನಿ ಅಂತೇಳಿ ಅವ್ರನ್ನ ಕೊಂಡಾಡಿ ಅವರನ್ನು ಪುನಃ ಪೂಜಿಸಿ ತೃಪ್ತಿಗೊಳಿಸಿ ಏನು ಮಾಡ್ತಾನೆ, ಬೀಳ್ಕೊಡ್ತಾನೆ. ಬೀಳ್ಕೊಟ್ಟಾಗ ಮುಂದೆ ಹಂಗೆ ಸದ್ಗುರುಗಳು ಏನು ಮಾಡ್ತಾರೆ, ಸಂಚಾರ ಮಾಡ್ತಾ ಮಾಡ್ತಾ 9 ತಿಂಗಳ ಸಂಚಾರ ಮಾಡಿ ಚಿದಂಬರ ಕ್ಷೇತ್ರವನ್ನು ನೋಡಿಕೊಂಡು ಮುಂದೆ ಹಾಗೆ ಸಾಗುತ್ತಾ ಅಲ್ಲೇ ಬಂದಂಥ ಜನರಿಗೆ ಶಿವಪಂಚಾಕ್ಷರಿ ಮಂತ್ರವನ್ನು ಬೋಧನೆ ಮಾಡ್ತಾ ಅಧಿಕಾರಿ ಲಕ್ಷಣ ಇದ್ದಂಥವ್ರು ಯಾರಾದರೂ ಕಂಡ್ರೆ ಅವರಿಗೆ ಅದ್ವೈತದ ತತ್ವವನ್ನು ಬೋಧನೆ ಮಾಡುತ್ತಾ ಏನು ಮಾಡ್ತಾರೋ ಮುಂದೆ ಹಂಗೆ ಸಾಗಿ ಶ್ರೀರಂಗಪುರ ಅಂತಕ್ಕಂಥ ಒಂದು ಊರೊಳಗೆ ಶಕ್ತಿ ಗುಡಿಯೊಳಗೆ ಬಂದು ಕುಂಡಿರ್ತಾರೆ. ಆ ಶಕ್ತಿ ಒಳಗೆ ಗುಡಿಯೊಳಗೆ ಬಂದು ಕುಂತಂಥ ಟೈಮ್ದೊಳಗೆ ಅಲ್ಲಿ ಒಬ್ಬ ಬ್ರಾಹ್ಮಣ ಬರ್ತಾನೆ. ಬಂದು ಏನು ಮಾಡ್ತಾನೋ ಅಂದ್ರೆ, ಇವ ವೇದಾಂತಿ ಇರಬೇಕಂತ ತಿಳ್ಕೊಂಡು ನೀ ಯಾರು ಅಂತೇಳಿ ಸಿದ್ಧಾರೂಢರನ್ನ ಕೇಳ್ತಾನೆ. ಆವಾಗ ಆರೂಢರು ಹೇಳ್ತಾರೋ, ನಾನು ಮತ್ತು ನೀನು ಅಂತಕ್ಕಂಥ ಈ ಭಿನ್ನ ದ್ವೈತ ಏನೈತಲ್ಲ, ಇದನ್ನು ಕಳೆದು ಉಳಿದಂಥ ಸತ್ಯ ವಸ್ತುನ ನಾನು ಅದೇನಪ್ಪ ಅಂತೇಳಿ ಹೇಳ್ತಾರೆ. ಆಗ ಬ್ರಾಹ್ಮಣ ಅಂತಾನು, ನೀವು ಹೇಳೋದೇನೋ ಅದ್ವೈತ ಅಲ್ಲ, ಅದು ವಾಮ ಮಾರ್ಗದೊಳಗೆ ಅಂದ್ರೆ ವಾಮಾಚಾರದೊಳಗೆ ಶಕ್ತಿ ಪಂಥದೊಳಗೆ ಯಾವ ಆ ವಾಮಾಚಾರ ಮಂತ್ರವನ್ನು ತಿಳ್ಕೊಂಡ ಜೀವನ ನಡೆಸ್ತಾನೋ ಅಂಥವಾಗ ಆ ಅದ್ವೈತದ ಒಂದು ಅರ್ಥ ತಿಳಿತೈತಿ ಅಂತೇಳಿ ಹೇಳ್ತಾನೆ. ಆವಾಗ ಈ ಒಂದು ವಾದ ವಿವಾದ ಎಲ್ಲೇ ಆ ಸಿದ್ಧಾರೂಢರಿಗೆ ಮತ್ತು ಆ ಬ್ರಾಹ್ಮಣರಿಗೆ ನಡುವೆ ನಡಿತೈತಿ. ನಡೆದಂಥ ಟೈಮ್ದೊಳಗೆ ಅಲ್ಲೇ ಜನ ಸೇರ್ತಾರೆ. ಏನು ಇವರಿಬ್ಬರು ವಾದ ಹಾಕಾಕತ್ತಾರಲ್ಲ ಅಂತೇಳಿ ತಿಳ್ಕೊಂಡು ಸೇರಿದಾಗ ಸಿದ್ಧಾರೂಢರು ಆ ಕೂಡಿದಂಥ ಜನಕ್ಕೆ ಹೇಳ್ತಾರೆ, ವೇದಶಾಸ್ತ್ರ ಉಪನಿಷತ್ತುಗಳನ್ನು ಬಿಟ್ಟ ಇವರು ವಾಮಾಚಾರಿಗಳು ಹೇಳ್ತಾರೆ. ಏನು ಹೇಳ್ತಾರಪ್ಪ ಅಂತಂದ್ರೆ, ಮದ್ಯ ಮಾಂಸ ಮೀನ ಮುದ್ರಾ ಮೈಥುನ ಇಂಥವನ್ನ ಈ ಶರೀರ ಸುಖಕ್ಕಾಗಿ ಸಾಧಿಸ್ಕೊಂಡು ಕ್ಷಣಿಕ ಸುಖಪಟ್ರ ಮೋಕ್ಷಕ್ಕತಿ ಅಂಥೇಳಿ ಹೇಳ್ತಾರೋ, ಇಂಥವುಗಳನ್ನು ಸಾಧಿಸಿದಂಥವ್ರು ಏನು ಮಾಡ್ತಾರೋ ಅದೋ ಮಾರ್ಗಕ್ಕೆ ಹೋಗ್ತಾರೋ ಅಂತೇಳಿ ತಿಳ್ಕೊಂಡು ಹೇಳ್ತಾರೆ. ಆವಾಗ ಅಲ್ಲಿ ಕೇಳಿದಂಥ ಜನ ಏನು ಮಾಡ್ತಾರೋ ಅಂತಂದ್ರೆ, ಆ ಬ್ರಾಹ್ಮಣನ ಒಂದು ಪೂರ್ವ ವೃತ್ತಾಂತವನ್ನು ಕೇಳ್ತಾರೆ. ಕೇಳಿದಾಗ ಸಿದ್ಧಾರೂಢರು ಹೇಳ್ತಾರೋ, ಈ ಬ್ರಾಹ್ಮಣ ಹಿಂದೆ ತನ್ನ ವಿದ್ಯಾಭ್ಯಾಸವನ್ನು ಋಷಿಮುನಿಗಳ ಆಶ್ರಮದಲ್ಲಿ ಕಲಿಯುವಂಥ ಟೈಮ್ದೊಳಗೆ ಇವರ ಗುರುಗಳ ಪುತ್ರಿ ಇದ್ಲು. ಆ ಪುತ್ರಿಯನ್ನು ಪ್ರೀತಿಸಿ ಅವಳನ್ನು ಒಲಿಸಿಕೊಳ್ಳುವಂಥ ಒಂದು ಸಂದರ್ಭದೊಳಗೆ ಈತನ ಗುರುಗಳು ಇವನ ಹೀನ ಕೃತ್ಯವನ್ನು ನೋಡಿ ಏನು ಮಾಡ್ತಾರೋ, ಇವನಿಗೆ ಶಾಪ್ ಕೊಟ್ಟ ಹೊರದೂಡ್ತಾರೆ, ಆಶ್ರಮದಿಂದ ಹೊರಗಾಕ್ತಾರೋ. ಅಲ್ಲಿಂದ ಹೊರಗೆ ಬಿದ್ದು ಬಂದಂಥ ಈ ಯಾರೋ ಬ್ರಾಹ್ಮಣ ಏನು ಮಾಡ್ತಾನೋ ಅಂತಂದ್ರೆ, ಪಂಡಿತ ತನ್ನ ಮ್ಯಾಗಿನ ಬಂದ ಅಪವಾದನ ಕಳ್ಕೊಳ್ಬೇಕಂತ ತಿಳ್ಕೊಂಡ ಈ ವಾಮಾಚಾರದ ಮಾರ್ಗವನ್ನು ಜನರಲ್ಲಿ ಬಿತ್ತುವಂತ ಹೊಕ್ಕಾನ. ಆವಾಗ ಈ ವಾಮಾಚಾರ ಅಂದ್ರೆ ಏನಪ್ಪ ಅಂತಂದ್ರೆ, ಮಾಟ ಮದ್ದು ಯಂತ್ರ ತಂತ್ರ ಮಂತ್ರ ಇಂಥ ಒಂದು ವಿದ್ಯೆಯನ್ನು, ಕನಿಷ್ಠವಾಗಿರ್ತಕ್ಕಂಥ ವಿದ್ಯೆಯನ್ನು ಜನರಲ್ಲಿ ಪ್ರಚಾರ ಮಾಡ್ತಾ ಅವರಿಂದ ಧನಧಾನ್ಯಗಳನ್ನು ದಕ್ಷಿಣೆಗಳನ್ನು ಸಂಗ್ರಹ ಮಾಡ್ತಾ ತನ್ನಲ್ಲಿ ಬಂದಂಥ ಜನರಿಗೆ ದುಷ್ಟಬುದ್ಧಿಯನ್ನು ಬಿತ್ತರಣೆ ಮಾಡುವಂಥ ಕೆಲಸವನ್ನು ಮಾಡ್ತಿರ್ತಾನೆ. ಇಂಥ ಕೆಲಸ ಮಾಡೋದ್ರಿಂದ ಮನುಷ್ಯ ಅಧೋಗತಿಗೆ ಇಳುವುದಲ್ಲದ ಇಂಥವನಿಂದ ಕೆಲಸಗಳನ್ನು ಮಾಡಿಸ್ಕೊಂಡಂಥವ್ರು ಸಹಿತ ಅಧೋಗತಿಗೆ ಹೋಗ್ತಾರೋ, ಮುಂದೆ ಅವರು ನರಕವಾಸಿಗಳಾಕ್ಕಾರೋ. ಅದಕ್ಕೆ ಈ ವಾಮಾಚಾರ ವಾಮ ಮಾರ್ಗವನ್ನು ಬಿಟ್ಟರೆ ನಿಮಗೆ ಸುಖ ಸಿಗ್ತೈತಿ ಅಂತೇಳಿ ಸದ್ಗುರುಗಳು ಹೇಳ್ತಾರೆ. ಆಮೇಲೆ ಈ ಒಂದು ಕಲಿಯುಗದೊಳಗೆ ಇಂಥ ಅಧರ್ಮಿಗಳು ಹೆಚ್ಚಾದಾಗ ಸ್ವತಃ ಪರಮಾತ್ಮನ ಏನು ಮಾಡಿದ ಅಂತಂದ್ರೆ, ಶಂಕರಾಚಾರ್ಯ ಅಂತಕ್ಕಂಥ ಹೆಸರಿನಿಂದ ಅವತಾರ ಮಾಡಿ ಈ ಪಂಥವನ್ನು, ಈ ವಾಮಾಚಾರವನ್ನು ಖಂಡನೆ ಮಾಡಿ ಸಾಧಕರನ್ನು ಸನ್ಮಾರ್ಗಕ್ಕೆ ಹಚ್ಚಿ ಏನು ಮಾಡ್ತಾನೆ ಅಂತಂದ್ರೆ, ಅವರಿಗೆ ತತ್ವಮಸಿ ಮಹಾವಾಕ್ಯವನ್ನು ಶ್ರೀ ಗುರುವಿನ ಮುಖದಿಂದ ತಿಳಿದು ಮುಕ್ತರಾಗೋದು ಶ್ರೇಷ್ಠ ಧರ್ಮ ಅಂತೇಳಿ ತಿಳ್ಕೊಂಡು ಯಾರು ಶಂಕರಾಚಾರ್ಯರು ಹೇಳ್ತಾರೆ. ಶಂಕರಾಚಾರ್ಯರು
ಬೋಧೆಯನ್ನು ಕೇಳಿದಂಥ ಜನ ಏನು ಮಾಡ್ತಾರೋ ಆವಾಗ ಈ ವಾಮ ಮಾರ್ಗವನ್ನು ಬಿಟ್ಟ ಸದ್ಗುರುಗಳ ಆಶೀರ್ವಾದವನ್ನು ಪಡೆದ ಏನು ಮಾಡ್ತಾರೋ ಅವರು ಅದ್ವೈತದ ಕಡೆಗೆ ಹೆಜ್ಜೆ ನೀಡ್ತಾರೆ. ನಾವ್ಯಾರು, ನಾವಿಲ್ಲಿ ಹುಟ್ಟು ಬಂದದ್ದರ ಸಾರ್ಥಕತೆ ಏನು, ನಾವು ಹೆಂಗೆ ಪೂರ್ಣ ಮಾಡ್ಕೋಬೇಕು ಅನ್ನುವಂಥದ್ದನ್ನು ಕಲಿಯೋದಕ್ಕೆ ಪ್ರಯತ್ನ ಮಾಡ್ತಾರೋ. ಇದನ್ನು ಕಲಿಬೇಕಾದ್ರೆ ನಮಗೆ ಮೊದಲು ಏನು ಬೇಕು? ಸತ್ಸಂಗ ಬೇಕು. ಸತ್ಸಂಗ ಬೇಕಾದ್ರೆ ಏನು ಮಾಡಬೇಕು? ಸಜ್ಜನರ ಒಡಗೂಡ್ಬೇಕು. ನಾವು ಸಜ್ಜನರ ಒಡಗೂಡಿದಾಗ ನಮಗೆ ಸತ್ಸಂಗ ಅನ್ನುವಂಥದ್ದು ಸಿಗ್ತೈತಿ. ಅಲ್ಲಿಂದ ನಾವು ಏನು ಮಾಡಬೇಕು? ಪ್ರತಿದಿನ ಸಾವಕಾಶವಾಗಿ ಅದನ್ನು ಅನುಷ್ಠಾನದೊಳಗೆ ತರಬೇಕು. ಹೇಳೋದು ಕೇಳೋದಕ್ಕಿಂತ ನಾವು ಎಷ್ಟೇ ಕೇಳಲಿ, ಎಷ್ಟೇ ಹೇಳಲಿ, ನಾವು ಹೇಳಿದಂಥದ್ದನ್ನು ನಮ್ಮ ಜೀವನದೊಳಗೆ ಪ್ರತಿದಿನದ ನಮ್ಮ ವ್ಯಾವಹಾರಿಕ ಜೀವನದೊಳಗೆ ಅವುಗಳನ್ನು ಅಳವಡಿಸಿಕೊಂಡ ಶುದ್ಧ ಜೀವನವನ್ನು, ಸತ್ಯವಾದಂಥ ಜೀವನವನ್ನು ನಡೆಸೋದಕ್ಕೆ ಪ್ರಯತ್ನವನ್ನು ಮಾಡಬೇಕಾಕತಿ. ಅದಕ್ಕೆ ನೀವು ಎಲ್ಲ ಕೂಡ ಆ ಸದ್ಗುರುವಿನ ಆಶೀರ್ವಾದದಿಂದ ಏನು ಮಾಡೋಣ? ಆತ ಹೇಳಿದಂಥ ಒಂದು ದಾರಿಯೊಳಗೆ ನಡೆಯೋನು ಅಂತ ಹೇಳಿ ಇವತ್ತಿನ ಪ್ರವಚನಕ್ಕೆ ಮಂಗಲವನ್ನು ನೀಡೋನು. ಓಂ ಸದ್ಗುರುನಾಥ್ ಸಿದ್ಧಾರೂಢ ತಂದೆ ಕಾಪಾಡು ಪಾಪ. ಓಂ ಜೈ ಮಂಗಲಂ. ಜೈ ನಮಃ ಪಾರ್ವತೀಪತಿ ಶಿವ ಹರ ಹರ ಮಹಾದೇವ.